ಕುವೈತ್ನಿಂದ ವಾಪಸ್ ಬಂದವನೇ ಅಣ್ಣನ ಮರ್ಡರ್ ಮಾಡಿಬಿಟ್ಟಿದ್ದಾನೆ. ಅಣ್ಣನಿಗೆ ಚಟ್ಟವನ್ನ ಕಟ್ಟಿದ್ದಾನೆ ಖತರ್ನಾಕ್ ಸಹೋದರ. ಇದೀಗ ಆತನನ್ನ ಅರೆಸ್ಟ್ ಮಾಡಲಾಗಿದೆ. 1 ತಿಂಗಳ ಬಳಿಕ ಆರೋಪಿ ಪೊಲೀಸರ ಬಲೆಗೆ ಬಿದ್ದಿರೋದು. ಬೆಳಗಾವಿಯ ಪಾಶ್ಚಾಪುರ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ರಾಗಣ್ಣ ಕಮತೆಯನ್ನ ಕೊಂದು ಬಸವರಾಜ್ ಕಮತೆ ಜೈಲು ಪಾಲಾಗಿರೋದು. ಏನಿದು ಘಟನೆ? ಮೇ 8ರಂದು ಅಣ್ಣ ತಮ್ಮಂದಿರ ನಡುವೆ ಗಲಾಟೆ ಶುರು ಆಗತ್ತೆ. ಏನೋ ಚಿಕ್ಕ ವಿಚಾರಕ್ಕೆ ಇದ್ದಕ್ಕಿದ್ದ ಹಾಗೇನೆ ಮೇ 8ಕ್ಕೆ ಗಲಾಟೆ ಶುರುವಾಗೋದು ಅಣ್ಣ ತಮ್ಮಂದಿರ ನಡುವೆ. ತಮ್ಮನಿಗೆ ಕೆಲಸ ಮಾಡುವಂತ ಅಣ್ಣ ಬುದ್ಧಿ ಹೇಳ್ತಾನೆ. ಕೆಲಸ ಮಾಡಪ್ಪ, ದುಡ್ಕೊಂಡು ತಿನ್ನಪ್ಪ ಅಂತ ಹೇಳ್ತಾನೆ. ಬುದ್ಧಿವಾದ ಹೇಳಿ ಕುರಿ ಮೇಯಿಸೋಕೆ ತೆರಳಿದ್ದ ರಾಗಣ್ಣ ಕಮತೆ. ರೀಲ್ಸ್ ನೋಟ ಮರದ ಕೆಳಗೆ ಕುಳಿತಿದ್ದ ರಾಗಣ್ಣ ಕಮತೆ. ಆಗ ಕಣ್ಣಿಗೆ ಖಾರದ ಪುಡಿ ಎರಚಿ ತಲೆಗೆ ಕಲ್ಲಿನಿಂದ ಹೊಡೆದು ಕೊಲೆ ಮಾಡಲಾಗಿದೆ. ಆದರೆ ಸಂಜೆ ಕುರಿಗಳು ತಾನಾಗೆ ಮನೆಗೆ ವಾಪಸ್ ಬಂದಿದ್ವು. ಕುರಿಗಳು ಮನೆಗೆ ಬಂದಾಗಲೇ ರಾಯಣ್ಣ ಮಿಸ್ಸಿಂಗ್ ಅಂತ ದೂರನ ನೀಡಲಾಗಿತ್ತು. ಎಲ್ಲ ಆಯಾಮದಲ್ಲಿ ತನಿಖೆ ಮಾಡಿದ್ರು ಕೂಡ ಸುಳಿವು ಮಾತ್ರ ಸಿಕ್ಕಿರಲಿಲ್ಲ. ಕೊಲೆಯಾದ ಸನ್ನಿವೇಶವನ್ನ ಮರುಸೃಷ್ಟಿ ಮಾಡಿದ್ರು ಪೊಲೀಸರು. ಮಾಲೀಕ ಇಲ್ಲದೆ ಕುರಿ ನಾಯಿಗಳು ಹೇಗೆ ಮನೆಗೆ ಬಂದವು ಅಂತ ಅನುಮಾನ ವ್ಯಕ್ತ ಆಗಿತ್ತು. ಕೊಲೆಯಾದ ಸ್ಥಳಕ್ಕೆ ಕುರಿ ನಾಯಿಯನ್ನ ಹೊಡೆದುಕೊಂಡು ಹೋಗ್ತಾರೆ. ಅಲ್ಲಿಂದ ಕುರಿಗಳ ಹಿಂಡು ಬಿಟ್ಟಾಗ ಕಿನಾಲ್ ಹತ್ತಿರ ಹೋಗಿ ನಿಲ್ಲತ್ತೆ. ಆಗ ಮನೆಯವರೇ ಹೊಡೆದುಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಪಕ್ಕ ಪ್ಲಾನ್ ಮಾಡಿಯೇ ಅಣ್ಣನ ಕೊಲೆ ಮಾಡಿದ್ದ ಬಸವರಾಜ್ ಕಮತೆ. ಸುಳಿವು ಸಿಗಬಾರ್ದು ಅಂತ ಮೊಬೈಲ್ನಲ್ಲಿಯೇ ಬಿಟ್ಟು ಹೋಗಿದ್ದ. ಸದ್ಯ 1 ತಿಂಗಳ ನಂತರ ಕೇಸನ್ನು ಭೇದಿಸಿದ್ದಾರೆ ಯಮಕನಮರಡಿ ಪೊಲೀಸರು. ನೋಡಿ, ಇಲ್ಲಿ ಅಣ್ಣ ತಮ್ಮನಿಗೆ ಬುದ್ಧಿ ಹೇಳಿದಾನೆ. ನೋಡಪ್ಪ, ಹಿಂಗಿದ್ರೆ ಆಗಲ್ಲ, ಕೆಲಸ ಮಾಡು, ಕೆಲಸಕ್ಕೆ ಹೋಗು ಅಂತ ಹೇಳಿದ್ದಾನೆ. ಇದರಲ್ಲಿ ತಪ್ಪೇನಿದೆ? ಅದಕ್ಕೆ ಕೊಲೆನೇ ಮಾಡುವಂಥ ಮನಸ್ಥಿತಿ ಬಂದಿದೆ ಅಂತಂದರೆ ಆತನಿಗೆ ಅವನ್ನ ತಮ್ಮ ಅಂತ ಕರಿಬೇಕಾ? ಒಳ ಹುಟ್ಟಿದವರು ಅಂತ ಹೇಳಬೇಕಾ? ರಕ್ತ ಹಂಚ್ಕೊಂಡು ಹುಟ್ಟಿದವರು ಅಂತ ಇರೋನ್ನ ಕರಿಬೇಕಾ? ಬುದ್ಧಿ ಹೇಳಬಾರ್ದ? ಹಾಗಾದರೆ ಅಣ್ಣನ ಸ್ಥಾನ ತಂದೆಯ ಸ್ಥಾನ ಅಂತ ಹೇಳ್ತಾರೆ. ತಂದೆಯನ್ನು ಹೇಗೆ ಗೌರವಿಸ್ತಾರೋ ಅಣ್ಣನನ್ನು ಹಾಗೆ ಗೌರವಿಸ್ಬೇಕು ಅಂತ. ಇತ್ತೀಚೆಗೆ ಈ ಸಂಬಂಧಗಳೆಲ್ಲ ಬೆಲೆಯೆಲ್ಲ ನೀರಲ್ಲಿ ಕುಚ್ಕೊಂಡು ಹೋಗ್ತಾ ಇದೆ. ಅವನು ಹೇಳ್ದಂಗೆ ನಾನು ಯಾಕೆ ಕೇಳಬೇಕು? ನಂಗೆ ಸ್ವಂತ ಬುದ್ಧಿ ಇಲ್ವಾ? ಅವರ ಅಣತಿಯಲ್ಲಿ ನಾನು ಯಾಕಿರಬೇಕು? ಈ ಥರದ್ದು. ಸೊ ಇದೇ ಅತಿರೇಕದ ವರ್ತನೆಯಾಗಿ ಮರ್ಡರ್ವರೆಗೂ ಹೋಗಿದೆ. ಕೊನೆಗೆ ತನ್ನ ಸ್ವಂತ ಅಣ್ಣನನ್ನ ಮರ್ಡರ್ ಮಾಡಿ ಏನೂ ಗೊತ್ತಿಲ್ಲದಂತೆ ನಾಟಕ ಮಾಡೋದಿದೆಯಲ್ಲ, ಇದು ಇನ್ನೂ ದುರಂತ. ತನ್ನ ಜೊತೆನೇ ಹುಟ್ಟಿ ಬೆಳೆದು ಇದ್ದಂಥ ಅಣ್ಣನನ್ನ ತಾನೇ ಸಾಹಿಸಿ ಏನೂ ಗೊತ್ತಿಲ್ಲದಂತೆ ನಾಟಕ ಮಾಡಿದ. ಆದರೆ ಪೊಲೀಸರು ಈ ತನಿಖೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಅವರಿಗೆ ಅನುಮಾನಗಳು ಹುಟ್ಕೊಂಡಿದೆ. ಮೊದಲಿಗೆ ಸಾಕಷ್ಟು ಸವಾಲುಗಳು ಸಹಜವಾಗಿ ಪೊಲೀಸರಿಗೂ ಈ ಕೇಸ್ನಲ್ಲಿ ಎದುರಾಗಿದೆ. ಯಾವುದೇ ಚಿಕ್ಕ ಸುಳಿವು ಕೂಡ ಇರಲಿಲ್ಲ. ಆದರೆ ಅಣ್ಣ ಈ ಕುರಿ ಮೇಕೆ ನಾಯಿಯನ್ನು ಕರ್ಕೊಂಡು ಹೊಲಕ್ಕೆ ಬಂದಿದ್ದ. ವಾಪಸ್ ಹೋಗುವಾಗ ಆತ ಮೃತಪಟ್ಟಿದ್ದ. ಆದರೆ ಕುರಿ ಮೇಕೆ ನಾಯಿ ಮಾತ್ರ ಮನೆಗೆ ಹೋಗಿ ಸೇರಿತು. ಹೆಂಗೆ? ಮನೆಯವ್ರು ಯಾರೂ ಇಲ್ಲದೆ, ಮಾಲೀಕರು ಯಾರೂ ಇಲ್ಲದೆ ಹೇಗೆ ಹಾಗೆ ಹೋಗ್ಬಿಡತ್ತೆ ಅನ್ನೋದೊಂದು ಪ್ರಶ್ನೆ. ಆನಂತರ ಕುರಿನ ಮೇಕೆನೆಲ್ಲ ಕರ್ಕೊಂಡು ಬಂದು ಜಮೀನಲ್ಲಿ ಬಿಟ್ಟಿದ್ದಾರೆ. ಮನೆಗೆ ಹೋಗಲಿ ಅಂತ ಬಿಟ್ಟಿದ್ದಾರೆ. ಆದರೆ ಅವು ಹೋಗಿಲ್ಲ. ಆಗ ಇವರಿಗೆ ಗೊತ್ತಾಗತ್ತೆ, ಯಾರೋ ಇದು ಗೊತ್ತಿದ್ದವರೇ, ಮನೆಯವರೇ, ಕೊಲೆ ಮಾಡಿ ಮನೆಗೆ ತೆರಳಿದವರೇ ಮಾಡಿರುವಂಥ ಕೆಲಸ ಅಂತ. ಪೊಲೀಸರ ಭಾಷೆಯಲ್ಲಿ ವಿಚಾರಿಸಿದ್ದಾರೆ ತಮ್ಮಂಗೆ, ಏನಾಯ್ತು ಹೇಳು ಅಂತ. ಆಗ ವಿಚಾರ ಬಯಲಿಗೆ ಬಂದಿದೆ. ಕೊಲೆ 8ನೇ ತಾರೀಕು ಆಗಿರ್ತಕ್ಕಂಥದ್ದು. ಈಗ ಈ ಕೊಲೆ ಹಿನ್ನೆಲೆಯನ್ನು ಪರಿಶೀಲಿಸಿದಾಗ ನಮಗೆ ತನಿಖೆಯಲ್ಲಿ ಕಂಡುಬಂದಂಥ ಮಾಹಿತಿ ಏನಪ್ಪ ಅಂತಂದರೆ, ಹಿಂದಿನ ದಿವಸ ಅಂದರೆ 7ನೇ ತಾರೀಕು ಕೂಡ ಮನೆಯಲ್ಲಿ ಈ ವಿಚಾರವಾಗಿ ತುಂಬ ದೊಡ್ಡ ಗಲಾಟೆ ಆಗಿತ್ತು. ಗಲಾಟೆಗೆ ಬಸವರಾಜು ಬೇರೆ ಕಡೆ ಹೋಗಿದ್ದ. ತದನಂತರ ಮತ್ತೆ ಮರುದಿವಸ ಬೆಳಗ್ಗೆ ಬರ್ತಾನೆ ಮನೆಗೆ. ಮರುದಿವಸ ಬಂದಾಗಲೂ ಕೂಡ ಬೆಳಗ್ಗೆ ಗಲಾಟೆ ಆಗುತ್ತೆ ಅಣ್ಣ ತಮ್ಮಂದ್ರ ನಡುವೆ. ತಂದೆ ಅದನ್ನು ನೋಡಿರ್ತಕ್ಕಂಥದ್ದು ಇದೆ. ತದನಂತರ ಈ ಗಲಾಟೆ ಮುಗಿದು ಹೋಗುವಂಥ ಸಂದರ್ಭದಲ್ಲಿ ರಾಯಪ್ಪ ಹೇಳೋಗ್ತಾನೆ, ನಾನು ಕುರಿನ ಮೇಯಿಸ್ಲಿಕ್ಕೆ ಕೆನಲ್ ಹತ್ರ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಆ ಒಂದು ಮಾಹಿತಿ ಏನು ಇವನಿಗೆ ಲಭ್ಯವಿರುತ್ತೆ ಬಸವರಾಜ್ಗೆ, ಅದನ್ನ ತಲೆಯಲ್ಲಿ ಇಟ್ಕೊಂಡು ಇವನು ತನ್ನ ಫೋನನ್ನು ಮನೆಯಲ್ಲೇ ಚಾರ್ಜಿಂಗಿಗೆ ಇಟ್ಬಿಟ್ಟು ತನ್ನ ಅಣ್ಣನ ಹುಡುಕ್ಲಿಕ್ಕೆ ಹೋಗ್ತಾನೆ. ಹುಡುಕಕ್ಕೆ ಹೋಗ್ಕಿಂತ ಮುಂಚೆನೇ ಮನೇಲಿರ್ತಕ್ಕಂಥ ಖಾರದ ಪುಡಿಯನ್ನು ಕೂಡ ತೆಗೆದುಕೊಂಡು ಹೋಗಿರ್ತಾನೆ. ಅಲ್ಲಿ ಹೋಗಿ ಫಸ್ಟು ಕೆನಲ್ ಹತ್ರ ನೋಡ್ತಾನೆ, ಅಲ್ಲಿ ಇರಲ್ಲ. ಮತ್ತು ಅಲ್ಲೆಲ್ಲ ಕಡೆ ಹುಡುಕ್ತಾನೆ. ಹುಡುಕಿದಂಥ ಸಂದರ್ಭದಲ್ಲಿ ಒಂದು ಮರದ ಕೆಳಗಡೆ ಇವನು ಮೃತನಾದಂಥ ರಾಯಪ್ಪ
ತನ್ನ ಮೊಬೈಲ್ ಫೋನಲ್ಲಿ ರೀಲ್ಸನ್ನು ನೋಡಿಕೊಂಡು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಶ್ರೀಧರ್, ಈ ಪ್ರಕರಣ ಭೇದಿಸೋಕೆ ಪೊಲೀಸರಿಗೆ ಯಾವ ರೀತಿಯಾದಂಥ ಸವಾಲುಗಳು ಎದುರಾಗಿತ್ತು? ಯಾವ ಸುಳಿವು ಈ ಪ್ರಕರಣ ಭೇದಿಸೋಕೆ ಕಾರಣ ಆಯಿತು? ಇದು ಖಂಡಿತವಾಗಿಯೂ ಏನು ಯಮಕನ್ಮಡಿ ಪೊಲೀಸರು ಒಂದು ತಿಂಗಳ ಬಳಿಕ ಒಂದು ಕೊಲೆ ಪ್ರಕರಣವನ್ನ ಪತ್ತೆ ಹಚ್ಚಿದ್ದಾರೆ ಅಂತ ಹೇಳ್ಬೋದು. ಏನು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಪಾಶಾಪುರ ಗ್ರಾಮದ ರಾಯಪ್ಪ ಕಮ್ತೆಯ ಮರ್ಡರ್ ಆಗಿತ್ತು. ಮೇ 8ನೇ ತಾರೀಕು ಒಂದು ಕೊಲೆ ಆಗಿರುತ್ತೆ. ಕುರಿ ಮೇಯಿಸಲು ಹೋದಂತ ಸಂದರ್ಭದಲ್ಲಿ ಆತನ ಕಣ್ಣಲ್ಲಿ ಖಾರದ ಪುಡಿ ಎರಚಿ ಮತ್ತು ತಲೆಗೆ ಕಲ್ಲಿನಿಂದ ಹೊಡೆದು ಕೊಲೆ ಮಾಡಲಾಗಿರುತ್ತೆ. ಯಾವಾಗ ಪೊಲೀಸರು ಘಟನಾ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಯಾವುದೇ ರೀತಿ ಸುಳಿವು ಸಿಕ್ಕಿರಲಿಲ್ಲ. ಯಾಕಂದ್ರೆ ತಲೆಗೆ ಕಲ್ಲಿಂದ ಹೊಡೆದಂತ ಕಲ್ಲು ಕೂಡ ಅಲ್ಲಿ ಇರೋದಿಲ್ಲ ಮತ್ತು ಯಾವುದೇ ರೀತಿ ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಇರೋದಿಲ್ಲ. ಆಗ ಏನು ಪೊಲೀಸರಿಗೆ ಸಾಕಷ್ಟು ಅನುಮಾನಗಳು ಹುಟ್ಟುಕೊಳ್ಳುತ್ತೆ ನೀತಿ. ಯಾಕಂದ್ರೆ ಈ ಹಿಂದೆ ರಾಯಪ್ಪನ ಒಂದು ಅನೈತಿಕ ಸಂಬಂಧ ಕಾರಣಕ್ಕಾಗಿ ಆತನ ಮೇಲೆ ಒಂದು ಹಲ್ಲೆ ಆಗಿರುತ್ತೆ. ಜೊತೆಗೆ ಅದು ಪೊಲೀಸ್ ಠಾಣೆ ಮೆಟ್ಲೂರಿಗೂ ಕೂಡ ಹೋಗಿರುತ್ತೆ. ಆ ಆಯಾಮದಲ್ಲಿ ಕೂಡ ಪೊಲೀಸರು ತನಿಖೆ ನಡೆಸಿದಾಗ ಯಾವುದೇ ರೀತಿಯ ಸುಳಿವು ಸಿಗೋದಿಲ್ಲ. ಇದಾದ ಬಳಿಕ ರಾಯಪ್ಪ ಮತ್ತು ರಾಯಪ್ಪನ ಹೆಂಡತಿ ಮಧ್ಯೆ ಕೂಡ ಗಲಾಟೆ ಆಗಿರುತ್ತೆ. ಹೆಂಡತಿ ಕೂಡ ಮನೆ ಬಿಟ್ಟು 1 ವರ್ಷ ಕಾಲ ತವ್ರ ಮನೆಗೆ ಹೋಗಿರ್ತಾರೆ. ಸೊ ಆ ಹಿಂಗಲಲ್ಲಿ ಕೂಡ ಪೊಲೀಸರು ತನಿಖೆ ಮಾಡೋ ಯಾವುದೇ ರೀತಿ ಸುಳಿವು ಸಿಗೋದಿಲ್ಲ. ಆದ್ರೆ ಯಾವಾಗ ಒಂದು ಕೊಲೆ ಆಗುತ್ತೋ, ಕೊಲೆ ಆದಂತ ಸಂದರ್ಭದಲ್ಲಿ ಯಾವ ರೀತಿ ಒಂದು ಕೊಲೆ ಆದಂತ ಘಟನೆ ಇತ್ತು, ಆ ಘಟನೆನ ಮರು ಸೃಷ್ಟಿ ಮಾಡುವಂತ ಪ್ರಯತ್ನ ಪೊಲೀಸರು ಮಾಡ್ತಾರೆ. ಅಂದ್ರೆ ರಾಯಪ್ಪ ಕುರಿ ಮೇಯಿಸಲು ಬಂದಂತ ಅದೇ ಒಂದು ಸ್ಥಳಕ್ಕೆ ಆ ರಾಯಪ್ಪ ಮೇಯಿಸಲು ಬಂದಂತ ಕುರಿಗಳನ್ನ ತೆಗೆದುಕೊಂಡ್ ಬರ್ಲಾಗುತ್ತೆ. ಜೊತೆಗೆ ಅವ್ರ ಮನೆಯಲ್ಲಿ ಸಾಕು ನಾಯಿ 2 ನಾಯಿಗಳಿರುತ್ತೆ, 2 ನಾಯಿಗಳನ್ನು ಕೂಡ ತೆಗೆದುಕೊಂಡ್ ಬರ್ಲಾಗುತ್ತೆ. ಅಲ್ಲಿಂದ ಕುರಿಗಳನ್ನ ಬಿಟ್ಟಂತ ಸಂದರ್ಭ ಕುರಿಗಳು ಹೋಗಿ ಕೆನಾಲ್ ಬಳಿ ನಿಂತ್ಕೊಳ್ಳುತ್ತೆ. ಅಲ್ಲಿಂದ ಕುರಿಗಳು ಮುಂದೆ ಹೋಗೋದಿಲ್ಲ. ಸೊ ಯಾರೋ ಇದನ್ನ ಮನೆಯವರೇ ಕುರಿಯನ್ನ ಹೊಡ್ಕೊಂಡು ಮನೆಗೆ ಹೋಗಿದ್ದಾರೆ ಅನ್ನುವಂತ ವಿಚಾರ ಇಲ್ಲಿ ಪೊಲೀಸರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಕೊಲೆ ಆದ ದಿನ ಎಲ್ಲಾ ಕುರಿಗಳು ಕೂಡ ಮನೆಗೆ ಬಂದಿರ್ತವೆ, ಜೊತೆಗೆ ನಾಯಿ ಕೂಡ ಮನೆಗೆ ಬಂದಿರುತ್ತೆ. ಇಲ್ಲಿ ಒಂದೊಂದು ಕುರಿಗಳ ಬೆಲೆ 15ರಿಂದ 20 ಸಾವಿರ ರೂಪಾಯಿ ಇರುತ್ತೆ ನೀತಿ. ಜೊತೆಗೆ ಟಗರಿನ ಬೆಲೆ 30 ಸಾವಿರ ರೂಪಾಯಿ ಇರುತ್ತೆ. ಹಾಗಾಗಿ 15 ಲಕ್ಷ ರೂಪಾಯಿ ಮೌಲ್ಯದ ಒಂದು ಕುರಿಗಳೆಲ್ಲವೂ ಕೂಡ ಮನೆಗೆ ಬಂದಿದ್ದರಿಂದ ಪೊಲೀಸರಿಗೆ ಅನುಮಾನಗೊಂಡು ಮನೆಯಲ್ಲೇ ಅಣ್ಣ ತಮ್ಮರ ಮಧ್ಯೆ ಗಲಾಟೆ ಆಗಿತ್ತು. ಆಗ ಕುವೈತ್ಗೆ ಹೋಗಿ ವಾಪಸ್ ಬಂದಿದ್ದಂತ ತಮ್ಮ ಏನಿದ್ದಾನೆ ಬಸವರಾಜ್ ಮತ್ತು ಈ ರಾಯಪ್ಪನ ಮಧ್ಯೆ ಆಗಾಗ ಗಲಾಟೆ ಆಗ್ತಾ ಇರುತ್ತೆ. ಯಾಕಂದ್ರೆ ಇಡೀ ಮನೆ ಆಧಾರ ಸ್ತಂಭವೇ ಒಂದು ರಾಯಪ್ಪ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ದುಡಿಬೇಕು, ಜೊತೆಗೆ ಕೇವಲ ಮನೆಯಲ್ಲಿ ಕುಂತು ತಿನ್ನೋದಲ್ಲ ಅನ್ನುವಂತ ಬುದ್ಧಿವಾದವನ್ನು ಹೇಳ್ತಾನೆ. ಇದೇ ಒಂದು ಕಾರಣಕ್ಕಾಗಿ ಅದೇ ಒಂದು ವಿಚಾರ ಮನಸ್ಸಲ್ಲಿಟ್ಟು ತನ್ನ ಅಣ್ಣನನ್ನ ಕೊಲೆ ಮಾಡಿರ್ತಾನೆ. ಜೊತೆಗೆ ಯಾವುದೇ ರೀತಿ ಸಾಕ್ಷಿ ಸಿಗಬಾರ್ದು ಅಂತೇಳಿ ಮೊಬೈಲ್ ಅನ್ನು ಬಳಸ್ತಿರೋದಿಲ್ಲ ನೀತಿ. ಇತ್ತೀಚಿನ ದಿನಗಳಲ್ಲಿ ಪೊಲೀಸರು ಟೆಕ್ನಿಕಲ್ ಎವಿಡೆನ್ಸ್ ಮೇಲೆ ಆರೋಪಿಗಳನ್ನ ಪತ್ತೆ ಹಚ್ತಾರೆ. ಹಾಗಾಗಿ ಆ ಕೊಲೆ ಆದ ದಿನ ತನ್ನ ಕುರಿಗಳು ವಾಪಸ್ ಬಂದ್ರು ಕೂಡ ತನ್ನ ಸೋದರ ಸಿಕ್ಕಿಲ್ಲ ಅಂತೇಳಿ ಇದೇ ರಾಯಪ್ಪ ತನ್ನ ಬಸವರಾಜ್ ಹೋಗಿ ತನ್ನ ತಂದೆ ಜೊತೆಗೆ ಯಮಕನ್ಮಡಿ ಪೊಲೀಸ್ ಠಾಣೆ ಕೂಡ ದೂರು ಕೊಟ್ಟಿರ್ತಾನೆ. ಯಮಕನ್ಮಡಿ ಇನ್ಸ್ಪೆಕ್ಟರ್ ಆದ ಜಾವೀದ್ ಮುಷಾಪುರ್ ನೇತೃತ್ವದ ತಂಡ ಏನಿದೆ ಒಂದು ಪ್ರಕರಣವನ್ನು ಬೇಯಿಸಿರ್ತಕ್ಕಂಥದ್ದು. ಸಾಕು ಪ್ರಾಣಿಗಳೇನಿದಾವೆ, ಸಾಕು ಪ್ರಾಣಿಗಳು ಕೊಟ್ಟಂತ ಸುಳಿವಿನ ಆಧಾರದ ಮೇಲೆ ಈ ಒಂದು ಪ್ರಕರಣವನ್ನ ಪತ್ತೆ ಹಚ್ಚುವಲ್ಲಿ ಯಮಕನ್ಮಡಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ನೀತಿ. ಥ್ಯಾಂಕ್ ಯು ಶ್ರೀಧರ್, ತಮ್ಮ ಡೀಟೇಲ್ಸ್ಗಾಗಿ.